ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಏನು ಮಾಡ್ತಿದ್ದೀರಾ ಅಂತ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದರೆ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಆಗಿದೆ 10:50 ಆ್ಯಂಡ್ ಇವತ್ತು ಮಂಗಳವಾರ. ಬಟ್ ಏನಂದರೆ ಈ ವಿಡಿಯೋ ನಾನು ಯಾವತ್ತು ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಬಿಕಾಸ್ ನಾಳೆ ವೆಡ್ನಸ್ಡೇ ನಾವು ಎಲ್ಲರೂ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮೇ ಬಿ ಥರ್ಸ್ಡೇ ನೈಟ್ ಬರ್ಬೋದು, ಇಲ್ಲಾಂದರೆ ಫ್ರೈಡೇ ಬರ್ಬೋದು, ಡಿಪೆಂಡ್ ಆನ್ ದರ್ಶನದ ಮೇಲೆ. ಸೊ ನನಗೆ ಇವತ್ತಿನ ವ್ಲಾಗ್ದು ಈ ವಿಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಅದರಿಂದ ಆದರೆ ನಾನು ಈ ವಿಡಿಯೋನ ಮೇ ಬಿ ಫ್ರೈಡೇ ಆರ್ ಸ್ಯಾಟರ್ಡೇ ಪೋಸ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಈ ವ್ಲಾಗ್ ನಾನು ಇವತ್ತು ನೈಟೇ ಎಂಡ್ ಮಾಡಿದರೆ ಮೇ ಬಿ ಎಡಿಟ್ ಮಾಡ್ಬೋದು. ಬಟ್ ನಾನು ನಿಮ್ಮ ಹತ್ರ ಈ ವ್ಲಾಗ್ನ ನಾಳೆ ಬೆಳಿಗ್ಗೆವರೆಗೂ ಕಂಟಿನ್ಯೂ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಸೊ ಅದರಿಂದ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾದ್ರೆ ಟೈಮ್ ಸಿಗಲ್ಲ. ಸೊ ಓಕೆ, ಫ್ರೈಡೇ ಆರ್ ಸ್ಯಾಟರ್ಡೇ ಬರುತ್ತೆ. ಆ್ಯಂಡ್ ಸುಮ್ಮನೆ ಹೋಗ್ತಾ ಇದ್ದೀವಿ ಈಗ ತಿರುಪತಿಗೆ. ಆ್ಯಂಡ್ ಇನ್ನು ಸಮ್ಮರಲ್ಲಿ ರಶ್ ಇರುತ್ತೆ, ಇನ್ನು ಬಿಸಿಲು ಆಗೋಲ್ಲ ಅಂತ ಇನ್ನು ಇವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತಿನ ವ್ಲಾಗೆಲ್ಲ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದರೆ, ನಾನು ನಾಳೆ ತಿರುಪತಿಗೆ ಹೋಗ್ತೀವಲ್ಲ, ಯಾವ ಥರ ಎಲ್ಲ ನಾನು ರೆಡಿ ಮಾಡ್ಕೊತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ಫಸ್ಟ್ ಥಿಂಗ್ ನಾನು ಏನು ಮಾಡ್ಬೇಕು ಅನ್ಕೊತಾ ಇದ್ದೀನಿ ಅಂದರೆ, ಆಬ್ವಿಯಸ್ಲಿ ಯಾವ ಟೆಂಪಲ್ಸ್ಗೆ ಹೋದ್ರೂ ನಾವು ಸ್ವಲ್ಪ ಟ್ರೆಡಿಷ್ನಲ್ ಬಟ್ಟೆ ಹಾಕ್ತೀವಿ. ಆ್ಯಂಡ್ ಅದು ಕೂಡ ವಾಶ್ ಮಾಡಿರೋ ಬಟ್ಟೆ ಹಾಕ್ತೀವಲ್ಲ. ಸೊ ನಾನು ನಾಳೆ ತಿರುಪತಿಯಲ್ಲಿ ಟ್ರೆಡಿಷ್ನಲ್ಲು ಸ್ವಲ್ಪ ಪಾರ್ಟಿ ವೇರ್ ಡ್ರೆಸ್ಸಸ್ ಹಾಕ್ಕೊಂಡು ಅನ್ಕೊತಾ ಇದ್ದೀನಿ. ನಾನು ಅದೇ ಫಸ್ಟ್ ಸ್ಯಾರಿ ಕಟ್ಕೊಳ್ಬೇಕು ಅಂದ್ಕೊಂಡೆ. ಬಟ್ ಆಮೇಲೆ ಬೇಡ, ಈ ಬಿಸಿಲಿಗೆ ನಂಗೆ ತಡೆಯೋಕ್ಕಾಗಲ್ಲ ಅಂತ ಇನ್ನು ಸ್ಯಾರಿ ಆದರೆ ನಾನು ಕಟ್ಕೊತಾ ಇಲ್ಲ. ಆರಾಧ್ಯಕ್ಕೆ ನಾನು ಲಂಗ ಬ್ಲೌಸ್ ಹಾಕ್ತಾಯಿದ್ದೀನಿ ಟ್ರೆಡಿಷ್ನಲ್ದು. ಅವಳಿಗೇನು ನಾನು ಥಿಂಕ್ ಮಾಡಿದೆ ಹಾಕ್ಕೊತಾಳ ಇಲ್ಲ ಅಂತ. ಬಟ್ ಓಕೆ, ಅದು ತುಂಬ ಸಾಫ್ಟ್ ಇದೆ ಕ್ಲಾತು, ಎಲ್ಲೂ ಇರಿಟೇಟ್ ಆಗಲ್ಲ. ಅವಳಿಗೂ ಅದು ಇಷ್ಟ. ಈವನ್ ಅವಳು ಗುಂಡು ಮಾಡಿಸ್ಕೊಳಕ್ಕೆ ಒಪ್ಕೊಂಡಿರೋದೇ, ನೀನು ನಂಗೆ ಆ ಡ್ರೆಸ್ ಹಾಕ್ತೀನಿ ಅಂದ್ರೆ ನಾನು ಗುಂಡು ಮಾಡಿಸ್ಕೊತೀನಿ ಅಂತ ಕಂಡೀಷನ್ ಆಗಿದ್ದಾಳೆ. ಅದರಿಂದ ಇನ್ನು ಅವಳಿಗೆ ಲಂಗ ಬ್ಲೌಸ್ ತೊಗೊಂಡಿದ್ದೀನಿ. ಅಲ್ಲಿಗೂ ಸೇಫ್ಟಿಗೆ ಇನ್ನೊಂದು ಸಾಫ್ಟ್ ಸ್ಮೂತ್ ಇರೋಂಥ ಫ್ರಾಕು ತೊಗೊಂಡಿದ್ದೀನಿ. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ಆರಾಧ್ಯಕ್ಕೆ ನಾನು ಈ ಬ್ಲೌಸ್ ಹಾಕ್ತಾಯಿದ್ದೀನಿ. ಇದು ಬ್ಲೌಸು ನೋಡಿ, ನಾನು ಇದೆಲ್ಲ ನಾವೇ ಮಾಡಿಸಿದ್ದು. ಈ ಲಂಗ ಬ್ಲೌಸ್ ಬಟ್ಟೆ ಎಲ್ಲ ತೊಗೊಂಬಂದು ನಾವೇ ಹೊಲಿಸಿರೋದು. ಇದು ಮಗ್ಗಮ್ ವರ್ಕ್ ಎಲ್ಲ ಹಾಕ್ಸಿದ್ದೀನಿ. ಸೊ ಇದು ವೆಲ್ವೆಟ್ಟು, ಒಳಗಡೆ ಕೂಡ ಲೈನಿಂಗ್ ಹಾಕ್ಸಿದ್ವಿ ಕಾಟನ್ದು. ಸೊ ಅವಳಿಗೆ ಏನು ಇರಿಟೇಟ್ ಆಗಲ್ಲ. ಸೊ ಇದು ಬ್ಲೌಸ್ ಆ್ಯಂಡ್ ಇದು ಲಂಗ ಕೆಳಗಡೆ ಇದು ಸ್ಕರ್ಟ್. ಆ್ಯಂಡ್ ನಾನು ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಇದು ನಾನು ಇವಳಿಗೆ 9th ಮಂತಲ್ಲಿರುವಾಗ ಹೊಲಿಸಿದ್ದು. ಅವಳಿಗೆ ಗುಂಡು ಫಂಕ್ಷನ್ ಟೈಮಲ್ಲಿ ಇದು 9th ಮಂತಲ್ಲಿ ಇದ್ದಾಗ ಹೊಲಿಸಿದ್ದು. ಬಟ್ ಸ್ಟಿಲ್ ಇದು ಇನ್ನೂ 2 ಇಯರ್ಸ್ ಬರುತ್ತೆ. ಯಾವ ಥರ ಅಂದರೆ, ನಾನು ಅದನ್ನೆಲ್ಲ ಫೋಲ್ಡ್ ಮಾಡಿಸಿ ಎಲ್ಲ ಹೊಲಿಸಿದ್ದು. ಸೊ ಒಂದು 5 ಇಯರ್ಸ್ ಮಿನಿಮಮ್ ಬರಲಿ ಅಂತಲೇ ಹೊಲಿಸಿದ್ದು. 9th ಮಂತ್ ಇರುವಾಗೂ ಹಾಕಿದ್ವಿ. ಅವಳೆ ಬೆಳ್ತಾ ಇದ್ದಂಗೆಲ್ಲ ನಾನು ಇದು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿದೆ. ಆ್ಯಂಡ್ ನಾನು ಈ ಥರ ಲಾಡಿಸು ಇಡ್ಸಿದ್ದೀನಿ. ಇದು ಬಿಚ್ಕೊಳಕ್ಕೆ ಬರುತ್ತೆ. ಇವನ್ ನಾವು ಇದರಲ್ಲಿ ಕೂಡ ಹೈಟ್ ಎಲ್ಲ ಕಡಿಮೆ ಮಾಡ್ಕೊಳಕ್ಕೆ, ಜಾಸ್ತಿ ಮಾಡೋಕ್ಕೂ ಬರುತ್ತೆ. ಗ್ರಿಪ್ ಎಲ್ಲನೂ ಇರುತ್ತೆ. ನಾನು ಜಸ್ಟ್ ನಿಮಗೆ ಐಡಿಯಾಸ್ ಬರುತ್ತಂತ ತೋರಿಸ್ತಾ ಇದ್ದೀನಿ. ಇನ್ನೇನು ಈಗ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ನಿಮಗೂ ಐಡಿಯಾ ಬರುತ್ತೆ ಅಂತಲೇ ನಾನು ಈಗ ನಿಮಗೆ ತೋರಿಸ್ತಾ ಇರೋದು. ಆ್ಯಂಡ್ ಈಗ ಈ ಬಟ್ಟೆ ಎಲ್ಲ ಪಾರ್ಟಿವೇರ್ ಬಟ್ಟೆ ಎಲ್ಲ ನಾವು ರೆಗ್ಯುಲರಾಗಿ ನಾರ್ಮಲಾಗಿ ವಾಶ್ ಮಾಡೋಕ್ಕಾಗಲ್ಲ ಇದನ್ನು. ಆ್ಯಂಡ್ ಹಂಗಂತ ಎವ್ರಿ ಟೈಮ್ ನಾವು ಡ್ರೈ ಕ್ಲೀನ್ಗೂ ಕೊಡೋಕ್ಕಾಗಲ್ಲ. ಬಿಕಾಸ್ ಅವ್ರು ಡ್ರೈ ಕ್ಲೀನಿಗೆ ಕೊಟ್ಟರೆ ಹೆವಿ ಕ್ಲೀನ್ ಮಾಡಿ, ಹೆವಿ ಐರನ್ ಮಾಡಿ ಇದ್ರದ್ದು ಕಲರ್ ಎಲ್ಲ ಹೋಗುತ್ತೆ. ಸೊ ಈಗ ಇದನ್ನು ಮನೇಲಿ ವಾಶ್ ಮಾಡಬೇಕು. ನಾನು ಇದನ್ನು ಯಾವ ಥರ ವಾಶ್ ಮಾಡ್ತೀನಿ ಅಂದರೆ, ಜಸ್ಟ್ ಒಂದು ಬಕೆಟಲ್ಲಿ ಸ್ವಲ್ಪ ವಾಟರ್, ಆ ಡ್ರೆಸ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ತೊಗೊಂಡು ಅದರಲ್ಲಿ 1 ಶಾಷನ್ ಶಾಂಪೂ ಹಾಕಿ, ಸೊ ಜಸ್ಟ್ ಅದರಲ್ಲಿ ಈ ಥರ ಡಿಪ್ ಮಾಡಿ ತೆಗಿತೀನಿ. ಆ್ಯಂಡ್ ಎಲ್ಲೆಲ್ಲಿ ಸ್ವಲ್ಪ ಗಲೀಜಾಗಿರುತ್ತಲ್ಲ ಆ ಪ್ಲೇಸಲ್ಲಿ ಜಸ್ಟ್ ಈ ಥರ ಸ್ಕ್ರಬ್ ಮಾಡೋದು ಅಷ್ಟೇ. ಸೊ ನಾನು ಈ ಥರನೇ ಮನೇಲಿ ಕ್ಲೀನ್ ಮಾಡ್ಕೊತೀನಿ. ನಿಮಗೂ ಇದು ಯೂಸ್ ಆಗುತ್ತಂತ ಈಗ ನಿಮ್ಮ ಹತ್ರ ಶೇರ್ ಮಾಡಿದೆ. ಆ್ಯಂಡ್ ಇದು ನಾನು ನಿನ್ನೆ ಒಂದು ಸಲ ಟ್ರೈ ಮಾಡೋಣ, ಸೈಜು ಅದೆಲ್ಲ ಅವಳಿಗೆ ಕಂಫರ್ಟ್ ಇರುತ್ತಾ ಇಲ್ಲ ಅಂತ ನಿನ್ನೆ ಒಂದು ಸಲ ಅವಳಿಗೆ ಹಾಕಿ ನೋಡಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಆರಾಧ್ಯ ಗುಂಡು ಮಾಡಿಸ್ಕೊಂಡ್ಬಿಡ್ತಾಳಲ್ಲ. ಸೊ ಇನ್ನು ಒಂದು ಸಾರಿ ಜುಟ್ಟೆಲ್ಲ ಹಾಕಿ ಈ ಡ್ರೆಸ್ಸಲ್ಲಿ ಒಂದು ಸರಿ ನೋಡ್ಬೇಕು ಅನ್ನಿಸ್ತು. ಸೊ ಟ್ರಯಲ್ ಮಾಡ್ದಂಗೂ ಇರುತ್ತಂತ ಹಾಕಿ ನೋಡಿದೆ. ಮುದ್ದಾಗಿದ್ಲು ಅವಳು. ಆ್ಯಂಡ್ ನಾನು ನಿಮಗೆ ಇವಳು ಈ ಡ್ರೆಸ್ನ ಫಸ್ಟ್ ಟೈಮ್ 9th ಮಂತಲ್ಲಿ ಹಾಕಿದ ಆ ಫೋಟೋನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ನಿನ್ನೆ ಹಾಕಿದಾಗ ಅವಳು ಸುಮ್ಮನೆ ಡ್ಯಾನ್ಸ್ ಆಡಿದ್ಲು. ನಾನು ಆ ವಿಡಿಯೋನು ಈಗ ನಿಮಗೆ ಶೇರ್ ಮಾಡ್ತೀನಿ. ಈಗ ನೆಕ್ಸ್ಟು ನೀವು ನೋಡಿ ಎಷ್ಟು ಮುದ್ದಾಗಿದ್ಲು. ಆ್ಯಂಡ್ ಸ್ವಲ್ಪ ಈಗ ಅವಳು ಡ್ಯಾನ್ಸ್ ಮಾಡೋದು ವೀಡಿಯೋ ಹಾಕ್ತೀನಿ. ಸ್ವಲ್ಪ ಫನ್ನಿಯಾಗಿ ಇರುತ್ತೆ. ಅಂದರೆ ಜಸ್ಟ್ ಒಂದು 30 ಸೆಕೆಂಡ್ ಇದೆ. ಅವಳು ಆ ಡ್ರೆಸ್ ಹಾಕಿರೋ ಖುಷಿಗೆ ಅವ್ರ ಅಪ್ಪಂಗೆ ಒಂದು ಕೀಬೋರ್ಡ್ ತಂದು ಕೊಟ್ಟಿದ್ಲು. ಅವಳ ಹತ್ರ ಇರೋದು. ಸುಮ್ಮನೆ ಅವ್ರ ಅಪ್ಪ ಕೂಡ ಏನೇನೋ ಸಾಂಗ್ ಆಟ ಆಡ್ತಾಯಿದ್ರು. ಅದು ವೀಡಿಯೋ ಮಾಡಿದ್ದೀನಿ, ನೀವು ನೋಡಿ.
ಸೊ ಈಗ ಫಸ್ಟ್ ನಾನು ಈಗ ಹೋಗಿ ಈ ಡ್ರೆಸ್ಸು ಆ್ಯಂಡ್ ನಂದು ಚೂಡಿದಾರ್ ಹೋಗಿ ಜಸ್ಟ್ ಶಾಂಪೂ ವಾಟ್ರಲ್ಲಿ ಡಿಪ್ ಮಾಡಿ ಜಸ್ಟ್ ಲೈಟಾಗಿ ಈ ಥರ ಅಂದು ಡ್ರೈ ಮಾಡಬೇಕು, ಯಾಕಂದರೆ ಇವತ್ತು ಪ್ಯಾಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತು ಆರಾಧ್ಯನ ಪಿಕ್ ಮಾಡೋಕ್ಕೆ ಹೋಗಬೇಕು ಬೈ ವಾಕ್. ಆ್ಯಕ್ಚುಲಿ ಇವತ್ತು ಆನಂದು ಬೆಳಗ್ಗೆನೇ ಹೋಗಿದ್ದಾರೆ. ಇವತ್ತು ಕಾರೆಲ್ಲ ತರಬೇಕು, ಕಾರೆಲ್ಲ ವಾಶ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಮಗೆ ಇಲ್ಲಿ ಮನೆ ಹತ್ರ ಕಾರ್ ಪಾರ್ಕಿಂಗ್ ಇಲ್ಲ. ಸೊ ಹೊರಗಡೆ ಬಿಸಿಲಲ್ಲೆಲ್ಲ ನಿಲ್ಸೋದು ಯಾಕೆ ಅಂತ ಆನಂದ್ ಅವ್ರ ಆಫೀಸಲ್ಲೇ ಕಾರ್ ಪಾರ್ಕ್ ಮಾಡ್ತಾರೆ. ನಮ್ಗೆ ಯಾವಾಗ ಬೇಕೋ ಅವಾಗ ತಂದ್ಕೊತೀವಿ, ಬಟ್ ಜಾಸ್ತಿ ಆದರೆ ತರ್ತಾ ಇಲ್ಲ ಈ ಏರಿಯಾಗೆ ಬಂದಮೇಲಿಂದ. ಸೊ ಆಲ್ಮೋಸ್ಟ್ ಅದೊಂದು 20 ಡೇಸ್ ಮೇಲೆ ಆಗಿದೆ ತಂದು. ಸೊ ಅವ್ರು ಇವತ್ತು ಆಫೀಸ್ ಬೆಳಗ್ಗೆನೇ ಹೋಗಿದ್ದಾರೆ. ಅವ್ರ ಆಫೀಸಲ್ಲಿ ಆ ಥರ ಇದೆ ಆಪ್ಷನ್, ಯಾವಾಗಾದ್ರು ಬೇಕಂದರೆ ಶಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಮಾರ್ನಿಂಗ್ ಇರೋದು ಇವತ್ತು ಆಫ್ಟರ್ನೂನ್ ಹೋಗ್ತಾರೆ, ಆಫ್ಟರ್ನೂನ್ ಇರೋದು ಬೆಳಗ್ಗೆ ಹೋಗ್ಬೋದು ಆ ಥರ. ಸೊ ಇವತ್ತು ಅವ್ರು ಮಾರ್ನಿಂಗ್ ಹೋಗಿದ್ದಾರೆ. ಬಂದವರೆಲ್ಲ ಕಾರೆಲ್ಲ ವಾಶ್ ಮಾಡಿಸಿ ಆ್ಯಂಡ್ ನಾಳೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಬೇಕಂತ ಅವ್ರು ಮಾರ್ನಿಂಗ್ ಹೋಗಿದ್ದಾರೆ. ಸೊ ಇವತ್ತು ಗಾಡಿ ಇಲ್ಲ ನನಗೆ ಆರಾಧ್ಯನ ಪಿಕ್ ಮಾಡೋಕ್ಕೆ. ಸೊ ನಾನು ಅವಳಿಗೆ ಬೈ ವಾಕ್ ಹೋಗಬೇಕು. ತುಂಬ ದೂರ ಆದರೆ ಇಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಹಿಡಿಯುತ್ತೆ ನನಗಾದ್ರೆ ಬೈ ವಾಕು. ಬಟ್ ಅವಳನ್ನ ಸ್ಲೋ ಆಗಿ ಅವಳಿಗಾದ್ರೆ ಸ್ವಲ್ಪ ದೂರ ಅನಿಸುತ್ತೆ. ಸ್ಲೋ ಆಗಿ ಈ ಬಿಸಿಲಿಗೆ ಮೇಲೆ ಕರ್ಕೊಂಬರೋಕ್ಕೆ ಏನಿಲ್ಲ ಅಂದರೆ ಒಂದು 20 ಮಿನಿಟ್ಸ್ ಹಿಡಿಯುತ್ತೆ. ಸೊ ಈಗ ಹೋಗಬೇಕು. ಅವಳದು 11:30ಗೆ ಸ್ಕೂಲ್ ಬಿಡ್ತಾರೆ. ನಾನು ಇಲ್ಲಿ 11:20ಗೆ ಬಿಟ್ಟರು ನಡೆಯುತ್ತೆ. ಸೊ ಫಸ್ಟ್ ಹೋಗಿ ಈ ಡ್ರೆಸ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಸ್ಕೂಲ್ಗೆ ಹೋಗಿ ಪಿಕ್ ಮಾಡಬೇಕು. ಇನ್ನು ಅಲ್ಲಿ ಮೀಟ್ ಮಾಡೋಣ. ಅಷ್ಟೊತ್ತೊಳಗಡೆ ನೀವೀಗ ಆರಾಧ್ಯ ಡ್ಯಾನ್ಸ್ ಮಾಡಿರೋದು ವೀಡಿಯೋ ನೋಡಿ ಬನ್ನಿ. ಆ್ಯಂಡ್ ಇನ್ನೊಂದು ನಿಮಗೆ ಈ ಥರ ನಾನು ಆರಾಧ್ಯದು ಇನ್ನು ಬೇರೆ ಡ್ರೆಸ್ಸಸ್ ಕೂಡ ಈ ಥರ ಪಾರ್ಟಿ ವೇರ್ದೆಲ್ಲ ನಾನು ರೆಡಿಮೇಡ್ ಹೊರಗಡೆಯಿಂದ ಬಟ್ಟೆ ತಂದು ನಾನೆಲ್ಲ ಹೊಲಿಸಿರೋದು. ನಿಮಗೆ ಬೇಕಂದರೆ ಹೇಳಿ, ನಾನು ಅದರದ್ದು ವೀಡಿಯೋ ಮಾಡ್ತೀನಿ. ಯಾಕಂದರೆ ನೀವೀಗ ಯುಗಾದಿ ಬರುತ್ತಲ್ಲ, ನೀವು ಡ್ರೆಸ್ ತೊಗೊಳ್ಬೇಕು ಅನ್ಕೊತಾ ಇದ್ದೀರಲ್ಲ, ನಿಮ್ಗೆ ಐಡಿಯಾ ಬರುತ್ತೆ. ನೀವು ಅದರದ್ದು ವೀಡಿಯೋ ಮಾಡಿ ಅಂದರೆ ನಾನು ಆರಾಧ್ಯ ಬಟ್ಟೆದೆಲ್ಲನೂ ನಿಮ್ಗೊಂದು ವೀಡಿಯೋ ಮಾಡ್ತೀನಿ. ಆರಾಧ್ಯ ಕಲೆಕ್ಷನ್ಸ್ ಆಗಲಿ ಆ್ಯಂಡ್ ನಾನು ಯಾವ್ಯಾವುದು ಬಟ್ಟೆ ತಂದು ಹೊಲಿಸಿರೋದು ಅದೆಲ್ಲನೂ ನಿಮಗೆ ತೋರಿಸ್ತೀನಿ. ಓಕೆ. ಸೊ ಇಲ್ಲಿ ಆರಾಧ್ಯ 9 ಮಂತಲ್ಲಿ ಇರುವಾಗ ಹಾಕ್ಕೊಂಡಿರೋಂಥ ಲಂಗ ಬ್ಲೌಸ್ ಇಲ್ಲಿ ಸೈಜ್ ಸರಿ ಇದೆ. ನಾನು ಅವಳು ದೊಡ್ಡವಳು ಆಗ್ತಾ ಸ್ಟಿಚಸ್ ಎಲ್ಲ ಬಿಡ್ತಾ ಇದ್ದೆ. ಇನ್ನೂ ಇದೇನಿಲ್ಲ ಅಂದರೆ ಇನ್ನೊಂದು 2 ಇಯರ್ಸ್ ಬರುತ್ತೆ. ಈ ಡ್ರೆಸ್ದು ಫುಲ್ ಯಾಕೋ ಫೋಟೋ ಎಡಿಟಿಂಗಲ್ಲಿ ಬರ್ತಾ ಇಲ್ಲ. ಸೊ ಲಾಸ್ಟಲ್ಲಿ ಪ್ಯಾಕ್ ಮಾಡೋಂಥ ಸ್ವಲ್ಪ ಐಟಮ್ಸ್ ಇರುತ್ತಲ್ಲ, ಈಗ ಲೈಕ್ ಚಾರ್ಜಿಂಗ್ ವಯರ್ಸು ಇದೆಲ್ಲನೂ ನಾನು ಈ ಥರ ಒಂದು ಚಿಕ್ಕ ನೋಟ್ ಪ್ಯಾಡಲ್ಲಿ ಬರೆದಿಟ್ಕೊಂಡಿದ್ದೀನಿ. ಚಿಕ್ಕ ಐಟಮ್ಸ್ ಮರ್ತೋಗ್ಬೋದಲ್ಲ ಅದರಿಂದ. ಆ್ಯಂಡ್ ನಾವು ಹೋಲ್ ಡೇ ಎಲ್ಲ ನೆನೆಸ್ಕೊತಾ ಇರಬೇಕು, ಇದನ್ನು ಪ್ಯಾಕ್ ಮಾಡಬೇಕು ಅಂತ. ಅದ್ರ ಬದಲು ನಿಮಗೆ ನೆನಪು ಬಂದಾಗೆಲ್ಲನೂ ಈ ಥರ ಬರೆದಿಟ್ಕೊಂಡ್ರೆ ತುಂಬ ಈಸಿ ಲಾಸ್ಟ್ ಮೂಮೆಂಟಲ್ಲೆಲ್ಲ ಪ್ಯಾಕ್ ಮಾಡೋಕ್ಕೆ. ಸೊ ಈಗ ಲಗೇಜ್ ಪ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದು 3 ಡೇಸ್ಗಂತ ಪ್ಯಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಬೆಡ್ಶೀಟ್ಸ್ ಇಟ್ಕೊಂಡಿದ್ದೀನಿ. ಅಲ್ಲಿ ರೂಮಲ್ಲಿ ಕೊಟ್ಟಿರ್ತಾರೆ ಎಲ್ಲೋ ಗ್ಯಾರಂಟಿ ಇಲ್ಲ, ಸೇಫ್ಟಿಗಂತ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಜೀನ್ಸಸ್, ಆಮೇಲೆ ಶರ್ಟ್ಸ್. ಇನ್ನೂ ಇಲ್ಲಿ ಸ್ಪೇಸ್ ಇದೆ, ಆಮೇಲೆ ಏನು ಬೇಕು ನೋಡಿ ಇಟ್ಕೊತೀನಿ. ಸೊ ಶರ್ಟ್. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಗೊತ್ತೋ ಇಲ್ಲೋ, ತಿರುಪತಿಯಲ್ಲಿ ಅವರು ಪಂಚೆನೇ ಉಟ್ಬೇಕು. ಸೊ ಅದಕ್ಕೆ ನಾನು ಒಂದು ಪಂಚೆ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ದಂಗೆ ಹಂಗೆ ಹೋಗಿದ್ದಂತ, ಆಮೇಲೆ ಅಲ್ಲಿ ಪರ್ಚೇಸ್ ಮಾಡಿದ್ರು. ಇನ್ನು ಅದೇ ಇತ್ತು, ಅದನ್ನೇ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ನೋಡ್ತೀನಿ ಲಾಸ್ಟ್ಗೆ ಏನು ಇಡಬೇಕು ಅಂತ. ಈಗ ಈ ಸೆಕ್ಷನಲ್ಲಿ ಬಂದರೆ ಫಸ್ಟು ನೈಟೀಸು, ನೈಟ್ ವೇರು ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಮ್ಮ ಹಸ್ಬೆಂಡು ನೈಟ್ ವೇರ್ ಟಿ ಶರ್ಟ್ಸು, ನೈಟ್ ಪ್ಯಾಂಟು ಅದೆಲ್ಲ ಇಟ್ಟಿದ್ದೀನಿ. ಇನ್ನು ಬನಿಯನ್ಸ್ ಎಲ್ಲನೂ ಇಲ್ಲಿ ಪ್ಲೇಸ್ ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಬನಿಯನ್ಸು ಇಲ್ಲೇ ಹೋಗಿದೆ.
ಆರಾಧ್ಯ ನೈಟ್ ವೇರ್ಸ್. ಆ್ಯಂಡ್ ಇದು ನೆಕ್ಸ್ಟ್ ಡೇಗೆ ಹಾಕೋಂಥ ಕ್ಯಾಶುವಲ್ ವೇರ್ ಡ್ರೆಸ್ಸಸ್. ನನ್ನ ಪಾರ್ಟಿ ವೇರ್ ಡ್ರೆಸ್, ಆರಾಧ್ಯ ಡ್ರೆಸ್. ಫೈನಲಿ ಟವಲ್ಸ್. ನಾನಿಲ್ಲಿ ಸಿಂಪಲ್ ಕಾಟನ್ ಟವಲ್ಸ್ ತೊಗೊಂಡಿದ್ದೀನಿ. ಇದು ನೀರು ಚೆನ್ನಾಗಿ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಅಲ್ಲೆಲ್ಲ ತಲೆ ಸ್ನಾನ ಮಾಡೋದಿರುತ್ತೆ ಅಂತ. ಸೊ ನಂದು ಲಗೇಜರ ಪ್ಯಾಕ್ ಆಯಿತು. ನಿಮಗೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅನ್ನಿಸ್ಬೋದು. ನಾನು ಒಂದು ಪೇರ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಮ್ಮರಲ್ಲ, ಮೇ ಬಿ 2 ಟೈಮ್ಸ್ ಸ್ನಾನ ಮಾಡ್ಬೋದೇನಂತ ಇನ್ನು ಸೇಫ್ಟಿಗೆ ಒಂದೇ ಪೇರ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಸೊ ಅವಳು ನಾಳೆ ತಿರುಪತಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾಳೆ, ಗುಂಡು ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ದಾಳೆ. ನೀವು ಆರಾಧ್ಯನ ಇವತ್ತೇ ಜುಟ್ಟಲ್ಲಿ ನೋಡಿಬಿಡಿ, ಇನ್ನು ನಾಳೆಯಿಂದ ಅವಳು ಗುಂಡು ಆಗಿರ್ತಾಳೆ. ಅದು ನೋಡ್ಬಿಟ್ಟು. ಸೊ ಈಗ ಟೈಮ್ ಆಗಿದೆ 6:40. ಬಂಗಾರಿ ಚಾಲೇ ಚಾಲು ಚಾಲು ಬಂಗಾರಿ ಚಾಲು ಕಣ್ಣಮ್ಮ. ಸೊ ಈಗ ಟೈಮ್ ಆಗಿದೆ 6:40. ಈಗ ನಾನು ಚಿತ್ರಾನ್ನದ ಗೊಜ್ಜು ಮಾಡಬೇಕು. ರಾತ್ರಿ ಊಟಕ್ಕಲ್ಲ, ನಾಳೆ ಮಧ್ಯಾಹ್ನ ಲಂಚ್ಗಂತ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವನ್ ನಾನು ನಾಳೆ ಬೆಳಿಗ್ಗೆಗೆ ಟಿಫಿನ್ಗೂ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡೋಣ ಅಂದ್ಕೊಂಡೆ. ನಮ್ಮ ಹಸ್ಬೆಂಡ್ ಬೇಡ, ಯಾಕೆ ಬಿಡು, ಅಲ್ಲೆಲ್ಲರೂ ಹೊರ್ಗಡೆ ತಿಂದ ಆಯ್ತಂದರು. ನನಗೆ ಅದು ಹೊರ್ಗಡೆ ತಿನ್ನೋದು ಈಸಿ, ಬಟ್ ಕರೆಕ್ಟ್ ಟೈಮ್ಗೆ ಅಲ್ಲೆಲ್ಲ ಸಿಗುತ್ತಾ ಇಲ್ಲ ಒಳ್ಳೆ ಫುಡ್ ಅಂತ ಡೌಟು. ಬಟ್ ಇರುತ್ತೆ, ನಮ್ಮ ಹಸ್ಬೆಂಡ್ ಟಿಫಿನ್ಸ್ಗೆ ಎಲ್ಲರೂ ಇರುತ್ತೆ, ನೀನು ಊಟಕ್ಕಾದ್ರೆ ಥಿಂಕ್ ಮಾಡ್ಬೋದು ಅಂದಿದ್ದು. ಸೊ ಓಕೆ, ಟಿಫಿನ್ ಆದರೆ ಕ್ಯಾನ್ಸಲ್ ಮಾಡಿದೆ. ಚಪಾತಿ ಟೊಮೊಟೊ ಪಲ್ಯ ಆದರೆ ಮಾಡ್ತಾಯಿಲ್ಲ. ಈಗ ಜಸ್ಟ್ ನಾಳೆ ಲಂಚ್ಗಂತ ಚಿತ್ರಾನ್ನ ಗೊಜ್ಜು ಈಗ ಮಾಡಿರ್ತೀನಿ. ಸೊ ಬೆಳಿಗ್ಗೆ ಜಸ್ಟ್ ರೈಸ್ ಮಾಡ್ಕೊಂಡು ಅವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಕೂಡ ಯಾಕಂದರೆ ನಾವು ನಾಳೆ ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಆ್ಯಂಡ್ ಹೋದ್ಮೇಲೆ ರೂಮ್ಸ್ ಎಲ್ಲ ಹುಡ್ಕೊಂಡು ಅವ್ರಿಗೆ ಗುಂಡೆಲ್ಲ ಮಾಡಿಸ್ಬೇಕು. ಸೊ ಟೈಮೆಲ್ಲ ಕರೆಕ್ಟು, ನಮಗೆ ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು ಒಳ್ಳೆ ನಾನು ಮಧ್ಯಾಹ್ನ ಮಲಗಿಸ್ಬೇಕು. ಸೊ ನಮಗಲ್ಲಿ ಹೋಟೆಲೆಲ್ಲ ಹುಡ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ಆ್ಯಂಡ್ ಬಿಸಿಲಲ್ಲೆಲ್ಲ ತಿರುಗಿರ್ತೀವಿ. ಸೊ ಹೊರಗಡೆ ಫುಡ್ ಅಷ್ಟು ಹೋಗಲ್ಲ. ಸೊ ಅದರಿಂದನೇ ನಾನು ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಲೆಮನ್ ರೈಸ್ ಆದರೆ ತುಂಬ ಈಸಿ. ಸೊ ಈಗ ಗೊಜ್ಜು ಮಾಡಿಟ್ಬಿಟ್ರೆ ಜಸ್ಟ್ ಮಾರ್ನಿಂಗ್ ಮಿಕ್ಸ್ ಮಾಡೋದಷ್ಟೇ ಇರುತ್ತೆ. ಸೊ ಈಗ ಅದನ್ನು ಮಾಡಬೇಕು. ಬನ್ನಿ, ನಾನು ಯಾವ ಥರ ಚಿತ್ರಾನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು 2-3 ಥರ ವೇರಿಯೇಷನ್ಸ್ ಮಾಡ್ತೀನಿ. ಈ ಥರ ಮುಂದೆ ಮಾಡಿಡೋದಾದರೆ ಈ ಥರ ನಾನು ಮಾಡ್ತೀನಿ. ಸೊ ನೀವು ನೋಡಿ ಬನ್ನಿ. ಮಿಕ್ಸಿಗೆ ಫಸ್ಟು ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಸಾಲ್ಟು, ಬೆಳ್ಳುಳ್ಳಿ ಇವು 4 ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಕಚ್ಚಪಿಚ್ಚಿ ಹಾಕ್ಕೊಳ್ಳಿ, ಪೇಸ್ಟ್ ಮಾಡಬೇಡಿ. ಪೇಸ್ಟ್ ಮಾಡಿದರೆ ಟೇಸ್ಟೇ ಬರಲ್ಲ. ಸೊ ಕಚ್ಚಪಿಚ್ಚಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಫ್ರೈ ಪ್ಯಾನಲ್ಲಿ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಈ ಪೇಸ್ಟ್ ಹಾಕಿ ಮತ್ತು ಅರ್ಶಿನದ ಪುಡಿ ಹಾಕಿ ಜಸ್ಟು ಒಂದು 5 ಮಿನಿಟ್ಸ್ ಫ್ರೈ ಮಾಡಿ ಅಷ್ಟೇ. ಹುಳಿ ರೆಡಿ. ನೀವು ನಿಂಬೆಹಣ್ಣಿನ ಹುಳಿ ಈಗಲಾದ್ರೂ ಹಿಂಡ್ಕೊಳ್ಬೋದು, ಇಲ್ಲ ರೈಸ್ ಕಲಸೋ ಟೈಮಲ್ಲೂ ಹಿಂಡ್ಕೊಳ್ಬೋದು. ಸೊ ನಾನಾದರೆ ಈಗ ಹುಳಿ ಹಾಕಲ್ಲ, ಯಾಕಂದರೆ ಕೆಟ್ಟೋಗುತ್ತೆ ಅಂತ. ನಾನು ಬೆಳಗ್ಗೆ ರೈಸ್ ಮಾಡಿ ಮಿಕ್ಸ್ ಮಾಡೋ ಟೈಮಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊತೀನಿ. ಅಷ್ಟೇ, ಸಿಂಪಲಾಗಿ ಲೆಮನ್ ರೈಸ್ ರೆಡಿ. ಸೊ ನಾಳೆ ನನಗೆ ಊರಿಗೆ ತೊಗೊಂಡು ಹೋಗೋಕ್ಕೆ ಈಸಿಯಾಗಿರುತ್ತೆ. ನಿಮಗೆ ಗ್ರೀನ್ ಚಿಲ್ಲಿಸ್ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇವತ್ತು ವೆಡ್ನೆಸ್ಡೇ ಮಾರ್ನಿಂಗು 5:30 ಆಗಿದೆ. ನಮ್ಮದೆಲ್ಲ ಸ್ನಾನ ಎಲ್ಲನೂ ಆಗಿದೆ. ಸೊ ಅದಾದಮೇಲೆ ನಾನು ಮೇಕಪ್ಸ್ ಐಟಮ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಮೇಕಪ್ಸ್ ಐಟಮ್ಸ್ ಅಂದರೆ ನಾನು ಜಾಸ್ತಿ ಮೇಕಪ್ ಐಟಮ್ಸ್ ಏನೂ ತೊಗೊಂಡಿದ್ದಿಲ್ಲ. ಬಿಕಾಸ್ ಈಗ ಸಮ್ಮರಲ್ಲ, ನನಗೆ ಸಮ್ಮರಲ್ಲಿ ಅಷ್ಟು ಮೇಕಪ್ ನನಗೆ ಸೂಟ್ ಆಗೋಲ್ಲ. ಆ್ಯಂಡ್ ಟ್ರಿಪ್ಸ್ಗಂಗೆಲ್ಲ ಹೋದ್ರೆ ಫೋಟೋಸ್ ತೊಗೊತೀವಿ, ಅದರಿಂದಲೂ ನಾನು ತೊಗೊತಾ ಇದ್ದೆ. ಹೆಂಗೋ ಟೆಂಪಲ್ಗೆ ನಾನು ಏನೂ ಹಾಕಲ್ಲ. ಅದರಿಂದ ಜಸ್ಟ್ ಯೂಸ್ ಆಗೋಂಥ ಐಟಮ್ಸ್, ಪೌಡರ್ಸು, ಬೊಟ್ಟು ಮತ್ತು ಲಿಪ್ ಬಾಮು ಅಷ್ಟೇ. ಲಿಪ್ಸ್ಟಿಕ್ ನನಗಿಷ್ಟ, ಅದರಿಂದ ಲಿಪ್ಸ್ಟಿಕ್ಕು, ಕೋಮ್ಸು ಅಷ್ಟೇ. ಬಿಸಿಲಿರುತ್ತಂತ ಆರಾಧ್ಯಕ್ಕೆ ಗಾಗಲ್ಸ್ ತೊಗೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಮತ್ತು ಪೇಸ್ಟು ಬ್ರಷಸ್ ತೊಗೊಂಡಿದ್ದೀನಿ. ನಮ್ಮ ಬ್ಯಾಗಲ್ಲಿ ಈ ಥರ ನಾನು ಫ್ರಂಟ್ ಜಿಪ್ಪಲ್ಲಿ ಸಪ್ರೇಟಾಗಿ ಪೇಸ್ಟು ಬ್ರಷಸ್ ಎಲ್ಲ ಇಟ್ಕೊತೀನಿ. ಇನ್ನು ಈ ಬ್ಯಾಗಲ್ಲೇ ಇನ್ನೊಂದು ಜಿಪ್ಪಲ್ಲಿ ಆರಾಧ್ಯ ಡೈಪರ್ಸ್ ಎಲ್ಲನೂ ಮತ್ತು
ಅವಳ ಕರ್ಚಿಪ್ಸು ಮತ್ತು ಕೋಮ್ಸ್ ಎಲ್ಲ ನಾನು ಈ ಇನ್ನೊಂದು ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಸಿಯಾಗಿರುತ್ತೆ ಎಲ್ಲ ತೆಗಿಯೋಕ್ಕೆ ಅಂತ ಸೆಕ್ಷನ್ ವೈಸ್ ಮಾಡಿದರೆ. ನಾನಿಲ್ಲಿ 2 ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಹ್ಯಾಂಡ್ ಬ್ಯಾಗಲ್ಲಿ ದರ್ಶನ ಟಿಕೆಟ್ಸು ಮತ್ತು ರೂಮ್ ಟಿಕೆಟ್ಸು ವ್ಯಾಲೆಟು ಇಟ್ಕೊಂಡಿದ್ದೀನಿ, ಅದು ಸಪ್ರೇಟಾಗಿ. ಇನ್ನೊಂದು ದೊಡ್ಡ ಹ್ಯಾಂಡ್ ಬ್ಯಾಗಲ್ಲಿ ಮೇಕಪ್ ಐಟಮು, ಒಂದು ಡೈಪರು, ಜರ್ನಿಯಲ್ಲಿ ಆರಾಧ್ಯಾಗಿರುತ್ತೆ ಅಂತ, ಮತ್ತು ಚಾರ್ಜಿಂಗ್ ವಯರ್ಸು, ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀನಿ. ಯಾಕೆ ನಾನು ಈ ಥರ ಇಟ್ಕೊಂಡಿದ್ದೀನಿ 2 ಬ್ಯಾಗ್ ಅಂದರೆ, ನಾವು ದರ್ಶನಕ್ಕೆ ಹೋದಾಗ ಇಷ್ಟು ದೊಡ್ಡ ಹ್ಯಾಂಡ್ ಬ್ಯಾಗ್ ಹಾಕ್ಕೊಳಕ್ಕೂ ಆಗೋಲ್ಲ. ಹಂಗಂತ ಈಗಿರೋ ನನ್ನ ಚಿಕ್ಕ ಹ್ಯಾಂಡ್ ಬ್ಯಾಗಲ್ಲಿ ಎಲ್ಲ ಹಿಡಿಸಲ್ಲ. ಸೊ ಅದರಿಂದ ಹ್ಯಾಂಡ್ ಬ್ಯಾಗ್ ದೊಡ್ಡದಿರುತ್ತೆ, ಎಲ್ಲನೂ ಇದರಲ್ಲಿ ಇಡಿಸುತ್ತೆ. ದರ್ಶನಕ್ಕೆ ಹೋದಾಗ ಒಂದೇ ಅದನ್ನು ಯೂಸ್ ಮಾಡೋಕ್ಕೆ ಬರುತ್ತಂತ ನಾನು ಈ ಥರ 2 ಹ್ಯಾಂಡ್ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದೇ ಹ್ಯಾಂಡ್ ಬ್ಯಾಗಲ್ಲಿ ನಾನು ಆರಾಧ್ಯ ರೈಮ್ಸ್ ಬುಕ್ಸ್ ಇಟ್ಕೊಂಡಿದ್ದೀನಿ. ಸೊ ಅವಳಿಗೆ ಕಾರಲ್ಲಿ ಜರ್ನಿ ಮಾಡೋ ಟೈಮಲ್ಲಿ ಬೋರ್ ಆಗೋಲ್ಲ. ಸೊ ಅದನ್ನು ಆ ಬುಕ್ಸ್ನಿಂದ ಒಂದು 1/2 hour ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ನನ್ನ ಚಿಕ್ಕ ಹ್ಯಾಂಡ್ ಬ್ಯಾಗ್ ಕೂಡ ಇನ್ನು ಈ ಬ್ಯಾಗಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ನಾನು ಸ್ಪೆಕ್ಸ್ ಇಟ್ಕೊಂಡಿದ್ದೀನಿ. ಮೇ ಬಿ ನನಗೆ ಬಿಸಿಲಿಗೆ ತಲೆನೋವು ಬರ್ಬೋದಂತ. ಸೊ ಚಿತ್ರಾನ್ನ ರೆಡಿಯಾಗಿದೆ. ಈ ಚಿತ್ರಾನ್ನ ನಾನು 2 ಬಾಕ್ಸಲ್ಲಿ ತೊಗೊಂಡಿದ್ದೀನಿ. ಸ್ಟೀಲ್ ಬಾಕ್ಸಲ್ಲಿರೋದು ಮಧ್ಯಾಹ್ನಕ್ಕೆ, ಆ್ಯಂಡ್ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಚಿತ್ರಾನ್ನ ಇಟ್ಕೊಂಡು 2 ಸ್ಪೂನ್ಸ್ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಬ್ರೇಕ್ಫಾಸ್ಟ್ಗೆ ಲೇಟಾಗಿ ಹೋಟೆಲ್ಸ್ ಬೇಗ ಸಿಕ್ಕಿಲ್ಲ ಅಂದರೆ ನಾವು ಕಾರಲ್ಲೇ ತಿನ್ಬೋದಂತ ಸ್ಮಾಲ್ ಬಾಕ್ಸಲ್ಲಿ ತೊಗೊಂಡಿದ್ದೀನಿ. ಮತ್ತು ವಾಟರ್ ಬಾಟಲ್ಸ್ ತೊಗೊಂಡಿದ್ದೀನಿ. ಈ ವಾಟರ್ ಬಾಟಲ್ಸ್ ರಾತ್ರಿ ಫಿಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಬೆಳಗ್ಗೆಗೆ ತುಂಬ ನೀರು ತಣ್ಣಗಿರುತ್ತೆ. ಸೊ ಓಲ್ಡ್ ಡೇ ಎಲ್ಲ ನೀರು ಕೂಲಾಗಿರುತ್ತೆ ಅಂತ ಆ ಥರ ವಾಟರ್ ಬಾಟಲ್ಸ್ ತೊಗೊಂಡಿದ್ದೀನಿ. ಮತ್ತು ಆರಾಧ್ಯಗೆ ಕಾರಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್, ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಡಿದ್ದೀನಿ. ಮತ್ತು ಚಿಪ್ಸು, ಚಕ್ಲಿ ಇವೆಲ್ಲ ನಮ್ಗೆ ತೊಗೊಂಡಿದ್ದೀವಿ. ಇದು ಪಾತ್ರೆಗಳಿಡೋ ಸ್ಟ್ಯಾಂಡು. ಮತ್ತು ನಾನು ಈ ಟಬ್ಬಲ್ಲಿ ಈಗ ಏನೇನು ಪಾತ್ರೆ ಬಿದ್ದಿದೆ ಅದೆಲ್ಲ ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳು. ಇದನ್ನು ಈ ಥರ ಒಂದು ಬಟ್ಟೆಯಿಂದ ಕ್ಲೋಸ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ಧೂಳೆಲ್ಲ ಬೀಳಲ್ಲ. ಅಂದರೆ ಟ್ರಿಪ್ನಿಂದ ಬಂದಮೇಲೆ ಎಲ್ಲ ಪಾತ್ರೆ ವಾಶ್ ಮಾಡಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇನ್ನು ಲಾಸ್ಟಾಗಿ ಪೂಜೆ ಆಯಿತು. ನಾನು ಯಾವಾಗಲೂ ಅಷ್ಟೇ, ಎಷ್ಟು ಬ್ಯುಸಿ ಇದ್ರೂ ಇಲ್ಲ, ಎಷ್ಟು ಟೈಮ್ ಆದ್ರೂ ಎಲ್ಗಡೆ ಹೋಗುವಾಗ ಶೋರಾಗಿ ಪೂಜೆ ಮಾಡ್ತೀನಿ. ಆವಾಗ ಒಂದು ಮನಃಶಾಂತಿ ಇರುತ್ತೆ. ಸೊ ಇನ್ನು ಈ ವ್ಲಾಗ್ನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.